ಇಂಥ ಬಸವಣ್ಣನವರು ಈ ದಿನಮಾನಕ್ಕ ಬಹಳ ದೊಡ್ಡವರು. ಸಮಾನತೆಗೆ, ಜಾತ್ಯತೀತಗೆ, ಸಕಲ ಜೀವಿಗಳಲ್ಲಿ ಲೇಸು ಬಯಸುವ ಗುಣವನ್ನ, ನಯ ವಿನಯವನ್ನ ತಂದುಕೊಟ್ಟಂಥ ಅಪರೂಪದ ಗುರು, ವಿಶ್ವಗುರು ಯಾರಾದರೂ ಇದ್ರೆ ಅವರು ಬಸವಣ್ಣವರು. ಪ್ರಸ್ತುತ ಘನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಕೂಡ್ರಿ, ಮೊನ್ನೆ ತಾನೇ ಬಸವಣ್ಣನವರನ್ನ ಈ ದಿನಮಾನದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿತು. ವಿಶ್ವಗುರು ಬಸವಣ್ಣನವರನ್ನ ಈ ದಿನಮಾನದ ಸಾಂಸ್ಕೃತಿಕ ನಾಯಕ, ಇಂಥ ಸಾಂಸ್ಕೃತಿಕ ನಾಯಕನ ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು. ಕಳೆದ 17ನೇ ತಾರೀಕಿಗೆ ಘೋಷಣೆ ಮಾಡುವುದರ ಮೂಲಕ ಎಲ್ಲರೂ ತಮ್ಮ ತಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಬೇಕು. ಅಂದರೆ ಬಸವಣ್ಣವರು ಎಷ್ಟು ಎತ್ತರದವರು. ಇಂಥ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಈ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ತಿಳಿದು ಬಸವ ಕಲ್ಯಾಣದೊಳಗ ಬರುವ 7ನೇ ತಾರೀಕಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಈಶ್ವರ ಖಂಡ್ರೆ ಅವರು ಕೂಡ ನಮ್ಮನ್ನು ಕರೆದಿದ್ದಾರೆ. ಆ ದಿವಸ ನಾವು ಕೂಡ ಅಲ್ಲಿಗೆ ಹೋಗಬೇಕು. ಹೇಳುವ ಉದ್ದೇಶ ಅಂದರೆ ಬಸವಣ್ಣ ಈ ದಿನಮಾನದ ವಿಶ್ವಗುರು. ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ, ಮನ್ಯಾಗ ಕೂಡುವಂಥವರಿಗೆ, ಪುರುಷರಿಗೆ ಎಷ್ಟು ಹಕ್ಕಿದೆಯೋ ಆ ಹಕ್ಕನ್ನ, ಸ್ವಾತಂತ್ರ್ಯವನ್ನ ಅನುಭವ ಮಂಟಪದ ಮೂಲಕ ತಂದು ಕೊಟ್ಟವರು ಯಾರು ಅಂತ ಕೇಳಿದ್ರೆ ವಿಶ್ವಗುರು ಬಸವಣ್ಣವರು. ಅವರು ಕೊಡದೆ ಹೋದರೆ ಇವತ್ತು ನಮ್ಮ ಹೆಣ್ಣುಮಕ್ಕಳು, ಇವತ್ತು ನಮ್ಮ ತಾಯಿಗಳು ಮನೆ ಒಳಗನ ಇರ್ತಿದ್ರು, ಮನೆ ಹೊರಗೆ ಬರಕ್ಕೆ ಸಾಧ್ಯ ಇರಲಿಲ್ಲ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಸ್ವಾತಂತ್ರ್ಯವನ್ನು ತಂದು ಕೊಡುವಲ್ಲಿ ಮುಂಚೂಣಿಯಲ್ಲಿ ಬಂದವರೇ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರು. ಬಸವಣ್ಣವರು ತಾವು ಅಷ್ಟೇ ಆಗಿರೋದನ್ನೇ ಎಲ್ಲರನ್ನ ಹಂಗೆ ಮಾಡಬೇಕು ಅಂತ ಬಸವಣ್ಣವರು ಏನು ಹೇಳಿದ್ರು ಅಂದರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾನು ಎಲ್ಲಕ್ಕಿಂತ ಸಣ್ಣವ, ನನಕ್ಕಿಂತ ಎಲ್ಲರೂ ದೊಡ್ಡವರು ಅಂತ ಬಸವಣ್ಣವರು ಯಾವಾಗಲೂ ಕೈ ಮುಗಿದ್ರು.